ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ನಿಮ್ಮ ಸುಷ್ಮಾ ಮಾತಾಡ್ತಾ ಇರೋದು. ಇವತ್ತಿನ ಟಾಪಿಕ್ ಬಂದು ನಿಮ್ಮ ಪರ್ಸನ್ ಕರೆಂಟ್ ಎನರ್ಜೀಸ್ ಅವರ ಥಾಟ್ಸ್ ಅವರ ಫೀಲಿಂಗ್ಸ್ ಏನಾಗಿದೆ ಅಂತ ಅಂದ್ಬಿಟ್ಟು ನೋಡೋಣ. ಆ್ಯಂಡ್ ಈ ಒಂದು ರೀಡಿಂಗಲ್ಲಿ ನಿಮ್ಗೆ ಯಾವುದಾದ್ರೂ ಒಂದು ಮೆಸೇಜ್ನ ಕ್ಲೀನ್ ಮಾಡ್ಕೋಬೇಕು ಅಂದರೆ ನನ್ನ ಒಂದು ಕಮೆಂಟ್ ಸೆಕ್ಷನಲ್ಲಿ 111 ಅಂತ ಅಂದ್ಬಿಟ್ಟು ಟೈಪ್ ಮಾಡಿ. ಆ್ಯಂಡ್ ನಿಮ್ಗೆ ಏನಾದರೂ ಪರ್ಸ್ನಲ್ ಟ್ಯಾರೋ ರೀಡಿಂಗ್ ಬೇಕಿದ್ರೆ ನನ್ನ ಒಂದು ವಾಟ್ಸಪ್ ನಂಬರ್ಗೆ ಕಾಲ್ ಅಥವಾ ಮೆಸೇಜ್ ಮಾಡಿ ಪರ್ಸ್ನಲ್ ಟ್ಯಾರೋ ರೀಡಿಂಗ್ನ ಪಡಿಬೋದು. ಸೊ ನೋಡೋಣ ನಿಮ್ಮ ಪರ್ಸನ್ ಎನರ್ಜಿ ಯಾವ ಥರ ಇದೆ ಅಂತ ಅಂದ್ಬಿಟ್ಟು. ಸೊ ನಾನಿಲ್ಲಿ ಕಾರ್ಡ್ ಶಫಲ್ ಮಾಡಬೇಕಾದ್ರೆ ನೀವು ನಿಮ್ಮ ಪರ್ಸನ್ನ ನೆನಪಿಸ್ಕೊಳ್ತಾ ಇರಿ. ಓಕೆ, 3 ಆಫ್ ಪೆಂಟಿಕಲ್ಸ್ ಮತ್ತು ದ ಮೆಜಿಷಿಯನ್, ಕ್ವೀನ್ ಆಫ್ ವಾಂಡ್ಸ್ ಮತ್ತು 10 ಆಫ್ ಪೆಂಟಿಕಲ್ಸ್. ಓಕೆ, ಈ ಕಾರ್ಡ್ಸ್ ಎಲ್ಲ ಫ್ಲಿಪ್ ಆಗಿದೆ. ಓಕೆ, ಸೊ ನಾನು ಹಾಗಾಗಿ ಈ ಕಾರ್ಡ್ಸ್ನೇ ತೊಗೊಳ್ತಿದ್ದೀನಿ. 3 ಆಫ್ ಪೆಂಟಿಕಲ್ಸ್ ಅಂತ ಅಂದರೆ ನೀವು ನೋಡ್ಬೋದು ಇಲ್ಲಿ 3 ಜನ ವ್ಯಕ್ತಿ ಇದ್ದಾರೆ. ಸೊ ಥರ್ಡ್ ಪಾರ್ಟಿ ಸಿಚುವೇಶನ್ ಅನ್ನುವಂಥದ್ದು ಕಾಣಿಸ್ತಾ ಇದೆ. ಒಂಥರ ಟ್ರಯಾಂಗಲ್ ಲವ್. ನೀವು ನಿಮ್ಮ ಪಾರ್ಟ್ನರ್ನ ಇಷ್ಟಪಡ್ತಿದ್ದೀರಾ, ನಿಮ್ಮ ಪಾರ್ಟ್ನರ್ ಇನ್ನೊಬ್ರನ್ನ ಯಾರನ್ನೂ ಇಷ್ಟಪಡೋ ಥರ ಈ ಒಂದು ರಿಲೇಷನ್ಶಿಪ್. ಅವರು ನಿಮ್ಮ ಕೊಲೀಗ್ ಆಗಿರ್ಬೋದು ಅಥವಾ ನಿಮ್ಮ ಕ್ಲೋಸ್ ಸರ್ಕಲಲ್ಲಿ ಅವರು ನಿಮಗೆ ಕಸಿನ್ ಆಗಿರ್ಬೋದು. ಈ ಥರ ಆ ಪರ್ಸನ್ ಜೀವನದಲ್ಲಿ ಅಥವಾ ನೀವು ಫ್ರೆಂಡ್ಸ್ ಆಗಿ ಸ್ಟಾರ್ಟ್ ಆಗಿದ್ದು ಅದು ಲೆಟರ್ ರಿಲೇಷನ್ಶಿಪ್ಗೆ ಕನ್ವರ್ಟ್ ಆಗಿರ್ಬೋದು. ಸೊ ಈ ಥರ ಇದ್ದಿದ್ದಂತಹ ರಿಲೇಷನ್ಶಿಪ್ಪಲ್ಲಿ ಥರ್ಡ್ ಪಾರ್ಟಿ ಸಿಚುವೇಶನ್ ಎಂಟರ್ ಆಗಿ ನೀವು ಈ ಪರ್ಸನ್ನಿಂದ ದೂರ ಆಗಿದ್ದೀರಾ ಅನ್ನುವಂಥದ್ದು ಕಾಣಿಸ್ತಾ ಇದೆ. ಆ್ಯಂಡ್ ಈಗಲೂ ಕೂಡ ಈ ಥರ್ಡ್ ಪಾರ್ಟಿ ಸಿಚುವೇಶನ್ ನಡೀತಾ ಇದೆ ಪ್ರೆಸೆಂಟ್ ಲೈಫಲ್ಲೂ ಕೂಡ, ಪ್ರೆಸೆಂಟ್ ಸಿಚುವೇಶನಲ್ಲಿ ಕೂಡ ಅಂತ. ಆ್ಯಂಡ್ ಈ ಪರ್ಸನ್ ತುಂಬ ಮ್ಯಾನಿಪ್ಯುಲೇಟಿವ್. ನೀವು ನೋಡ್ಬೋದು ಮೆಜಿಷಿಯನ್ ಅಂದರೆ ಒಂಥರ ಜಾದೂಗಾರ. ಒಳ್ಳೊಳ್ಳೆ ಮಾತನ್ನ ಆಡಿ ಒಬ್ಬ ವ್ಯಕ್ತಿನ ಅವ್ರಿಗೆ ಹೇಗೆ ಬೇಕೋ ಹಾಗೆ ಚೇಂಜ್ ಮಾಡ್ಕೊಳ್ಳೋದು ಈ ಪರ್ಸನ್ಗೆ ತುಂಬ ಚೆನ್ನಾಗಿ ಗೊತ್ತು. ನಿಮ್ಮ ಹತ್ರ ಸ್ಟಾರ್ಟಿಂಗಲ್ಲಿ ಬಂದಾಗ ನೀನೇ ನನಗೆಲ್ಲ, ನಿನ್ನನ್ನು ಬಿಟ್ಟು ನಾನು ಇರಲ್ಲ, ನೀನಂದರೆ ನನಗೆ ತುಂಬ ಇಷ್ಟ, ನಾನು ಬೇರೆಯವ್ರನ್ನೂ ನಾನು ಮದುವೆ ಆಗಲ್ಲ, ಪ್ರಾಮಿಸ್, ಅಥವಾ ಆಲ್ರೆಡಿ ಮದುವೆ ಆಗೋಗಿದ್ರೆ ನನಗೆ ನನ್ನ ಫ್ಯಾಮಿಲಿ ಅಂದರೆ ಇಷ್ಟ ಇಲ್ಲ, ನನ್ನ ಫ್ಯಾಮಿಲಿ ನನ್ನನ್ನು ಅರ್ಥ ಮಾಡ್ಕೊಳ್ಳಲ್ಲ, ಈ ಥರ ಎಲ್ಲ ಹೇಳಿ ನಿಮ್ಮನ್ನು ಅವರ ಒಂದು ಝೋನ್ಗೆ ಹಾಕ್ಕೊಂಡು ಅವರು ಅದಾದಮೇಲೆ ನಿಮ್ಮನ್ನ ಕಂಪ್ಲೀಟಾಗಿ ಹಿಂಗೆ ಬಿಟ್ಟು ಹೋಗಿರೋದು. ಸೊ ಹಾಗಾಗಿ ಈ ಪರ್ಸನ್ ಒಂಥರ ಗುಡ್ ಮ್ಯಾನಿಪ್ಯುಲೇಟರ್. ಅವರ ಮಾತು ಹೆಂಗಿರುತ್ತೆ ಅಂತ ಅಂದರೆ ಯಾರೇ ಕೇಳಿದ್ರು ವಾವ್ ಎಂಥ ಒಳ್ಳೆ ವ್ಯಕ್ತಿ ಇವರು ಅನ್ನೋ ಥರ ಇರುತ್ತೆ. ಸೊ ಹಾಗಾಗಿ ನೀವು ಅವರ ಮಾತಿಗೆ ಮರಳಾಗಿ ರಿಲೇಷನ್ಶಿಪ್ಪಿಂದ ನೀವು ಹೆಂಗೆ ಒಂಥರ ಮೆಂಟಲಿ ಡಿಸ್ಟರ್ಬ್ ಲೆವೆಲ್ಗೆ ಹೋಗ್ತಾ ಇದ್ದೀರಾ. ಬಿಕಾಸ್ ಅವರ ಒಂದು ಮಾತು ನಿಮ್ಮನ್ನು ಇನ್ನು ನಾರ್ಮಲ್ ಸ್ಟೇಟಿಗೆ ತರೋದಕ್ಕೆ ಆಗ್ತಾ ಇಲ್ಲ. ಬಿಕಾಸ್ ಆ ಪರ್ಸನ್ ಅಷ್ಟು ಚೆನ್ನಾಗಿ ಮಾತಾಡಿದ್ದಾರೆ. ಒಂದು ಪ್ರಾಮಿಸ್ ಆಗಿರ್ಬೋದು, ಒಂದು ಮ್ಯಾರೇಜ್ ಬರಿ ಆಗಿರ್ಬೋದು, ಅಥವಾ ನಮ್ಮ ಮನೇಲಿ ಯಾರು ಒಪ್ಪಿಲ್ಲ ಅಂದರೂ ನಾನು ಇನ್ನೊಂದು ಒಪ್ಕೊಳ್ತೀನಿ ಅನ್ನೋಂಥದ್ದಾಗಿರ್ಬೋದು. ಈ ಥರ ತುಂಬ ಫೇಕ್ ಪ್ರಾಮಿಸಸ್ ಮಾಡಿ ಈ ಪರ್ಸನ್ ಇವತ್ತು ನಿಮ್ಮನ್ನ ದೂರ ಮಾಡಿದ್ದಾರೆ ಅಂತ ಅಂದರೆ ಬಿಕಾಸ್ ಆಫ್ ಥರ್ಡ್ ಪಾರ್ಟಿ ಸಿಚುವೇಶನ್ ಅಂತ ಅಂದ್ಬಿಟ್ಟು ಹೇಳ್ತೀನಿ. ಸೊ ಈ ಪರ್ಸನ್ನು ನಿಮ್ಮದೋಸ್ಕರ ಫುಲ್ ಒಂಥರ ಹೆಂಗೆ ಸ್ಟಾರ್ಟಿಂಗಲ್ಲಿ ಹೇಗಿದ್ರು ಲೇಟರ್ ಆನ್ ಅವರು ಅವರ ಫ್ಯಾಮಿಲಿಗೋಸ್ಕರ ಅಥವಾ ಅವರ ವೈಯಕ್ತಿಕ ಕಾರಣಗಳಿಗೋಸ್ಕರ ನಿಮ್ಮನ್ನು ಅವರು ದೂರ ಮಾಡಿದ್ರು. ಸ್ಟಾರ್ಟಿಂಗಲ್ಲಿ ದಿಸ್ ಪರ್ಸನ್ ವಾಸ್ ಲೈಕ್ ಫ್ಯಾಮಿಲಿ ಟು ಯು. ಎಲ್ಲನೂ ಇವರೇ. ನಿಮಗೆ ಒಂದು ಡ್ರೆಸ್ ಕೊಡ್ಸೋದಾಗಿರ್ಬೋದು, ಅಥವಾ ನಿಮ್ಗೆ ಅವರು ಹೇಳ್ಕೊಡೋದು ಏನಾದರೂ ಹೇಳೋದಾಗಿರ್ಬೋದು, ಅಥವಾ ಅವ್ರು ನಿಮ್ಗೆ ಹೇಳೋದಾಗಿರ್ಬೋದು. ಇದೆಲ್ಲ ಒಂಥರ ಫ್ಯಾಮಿಲಿ ಥರ ಇದ್ದಂತಹ ರಿಲೇಷನ್ಶಿಪ್ನ ಥರ್ಡ್ ಪಾರ್ಟಿಗೋಸ್ಕರ ಈ ಪರ್ಸನ್ ಅವರ ಜೀವನದಲ್ಲಿ ನಿಮ್ಮನ್ನ ಕಳ್ಕೊಳ್ಳೋ ಪರಿಸ್ಥಿತಿಗೆ ಬಂದರು ಅನ್ನುವಂಥದ್ದು ಇಲ್ಲಿ ಕಾಣಿಸ್ತಾ ಇರೋವಂಥದ್ದು. ಆ್ಯಂಡ್ ಪ್ರೆಸೆಂಟ್ ಎನರ್ಜಿ ಕೂಡ ಅವ್ರಿಗೆ ಅವರ ಫ್ಯಾಮಿಲಿ ಮತ್ತು ಅವರ ಥರ್ಡ್ ಪಾರ್ಟಿ ಇದೇ ಕಾಣಿಸ್ತಾ ಇದೆ. ಇದರ ಮಧ್ಯೆನೇ ಅವ್ರು ಇದ್ದಾರೆ ಅನ್ನುವಂಥದ್ದನ್ನು ನೀವಿಲ್ಲಿ ನೋಡ್ಬೋದು. ಆ್ಯಂಡ್ ಆಲ್ಸೋ ಕ್ವೀನ್ ಆಫ್ ವಾಂಡ್ಸ್ ಅಂತ ಅಂದರೆ ಈ ಒಂದು ಲೇಡಿ ಅಥವಾ ಈ ವ್ಯಕ್ತಿ ಯಾರೋ ನಿಮ್ಮ ಲೈಫಲ್ಲಿ ತುಂಬ ಸೀರಿಯಸ್ ಆಗಿರೋ ಅಂಥವ್ರು ಇಂಟರ್ಫಿಯರೆನ್ಸ್ ಆಗಿದ್ದಾರೆ. ಅಂದರೆ ಈಗ ಹುಡುಗರು ಯಾರಾದರೂ ಈ ರೀಡಿಂಗ್ನ ನೋಡ್ತಿದ್ರೆ ನಿಮ್ಮ ಪಾರ್ಟ್ನರ್ ಹುಡುಗಿ ಆಗಿದ್ದು ಅವರ ಒಂದು ರಿಲೇಷನ್ಶಿಪ್ಪಲ್ಲಿ ಯಾರೋ ಒಂಥರ ಫ್ರೆಂಡ್ ಆಗಿರ್ಬೋದು, ಫ್ಯಾಮಿಲಿ ಫ್ರೆಂಡ್ ಥರ ಆಗಿರ್ಬೋದು, ಅಥವಾ ಅಕ್ಕನೋ ಅಮ್ಮನೋ ಈ ಥರ ಇನ್ವಾಲ್ವ್ಮೆಂಟ್ ಆಗಿದೆ ಅನ್ನೋ ಅಂಥದ್ದು. ಅಥವಾ ನೀವು ಹುಡುಗಿ ಆಗಿದ್ದರೆ ಅವರ ಲೈಫಲ್ಲಿ ಯಾರೋ ಒಂದು ಥರ್ಡ್ ಪಾರ್ಟಿ, ಒಂದು ಲೇಡಿ ಎಂಟರ್ ಆಗಿರ್ಬೋದು, ಈ ಥರ. ಓಕೆ, ಸೊ ಇಟ್ ಶೋಸ್ ದ್ಯಾಟ್ ಈ ಪರ್ಸನ್ ಬೇರೆಯವರ ಮಾತಿಗೆ ಇವರು ಕೂಡ ಮರಳಾಗಿದ್ದಾರೆ, ಮೂರನೇ ವ್ಯಕ್ತಿಯ ಮಾತಿಗೆ ಇವರು ಕೂಡ ಮರಳಾಗಿದ್ದಾರೆ ಅನ್ನುವಂಥದ್ದು ಕಾಣಿಸ್ತಿದೆ. ಬಿಕಾಸ್ ಮೆಜಿಷಿಯನ್ ಶೋಸ್ ದಟ್, ಯಾಕೆಂದರೆ ಇದು ಮೇಜರ್ ಕಾರ್ಡ್. ಓಕೆನಾ, ನೀವೇ ಇಲ್ಲಿ ನೋಡ್ಬೋದು ಈ ಮೆಜಿಷಿಯನ್ ಕಾರ್ಡ್ ಬಂದು ಅವ್ರು ಏನೋ ಜಾದೂ ಮಾಡ್ತಿದ್ದಾರೆ ಜೀವನದಲ್ಲಿ. ಇಲ್ಲಿ ಥರ್ಡ್ ಪಾರ್ಟಿ ಸಿಚುವೇಶನ್ ಇದೆ, ಇಲ್ಲಿ ಫ್ಯಾಮಿಲಿ ಇದೆ, ಇಲ್ಲಿ ಕ್ವೀನ್ ಆಫ್ ವಾಂಡ್ಸ್ ಇದೆ. ಸೊ ನೀವೇ ನೋಡಿದಾಗ ನಿಮಗೆ ಅನಿಸುತ್ತೆ ಹೌದು ಈ ಪರ್ಸನ್ನು ಮರಳಾಗಿದ್ದಾರೆ, ಮೂರನೇ ವ್ಯಕ್ತಿಯ ಮಾತಿಗೆ ಮರಳಾಗಿದ್ದಾರೆ, ಇವರು ನನ್ನನ್ನು ಮರಳು ಮಾಡ್ದಂಗೆ ಯಾರೋ ಬೇರೆ ವ್ಯಕ್ತಿ ಇವರನ್ನ ಮರಳು ಮಾಡಿದ್ದಾರೆ ಅಂತ ನಿಮ್ಗೆ ಅನ್ನಿಸ್ಬೋದು. ಸೊ ಕರೆಂಟ್ ಸಿಚುವೇಶನಲ್ಲಿ ಈ ಪರ್ಸನ್ನ ಥಾಟ್ ಎಲ್ಲ ಥರ್ಡ್ ಪಾರ್ಟಿ ಎನರ್ಜಿ ಕಡೆ ಇದೆ ಅನ್ನುವಂಥದ್ದು ಕಾಣಿಸ್ತಿದೆ.
ಬಟ್ ಆ ಪರ್ಸನ್ ನಿಮ್ಮನ್ನು ಯಾವ ಥರ ಫೀಲ್ ಮಾಡ್ತಿದ್ದಾರೆ, ನಿಮ್ಮ ಎನರ್ಜಿ ಏನು, ಅವರ ಜೀವನದಲ್ಲಿ ನಿಮ್ಮ ಬಗ್ಗೆ ಅವ್ರು ಏನು ಯೋಚನೆ ಮಾಡ್ತಿದ್ದಾರೆ ಅನ್ನೋದನ್ನು ನೋಡೋಣ. ಓಕೆ, ನಿಮ್ಮ ಬಗ್ಗೆ ಎನರ್ಜಿ ಏನು ಅಂದಾಗ 2 ಆಫ್ ಕಪ್ಸ್ ಬರ್ತಿದೆ. ಇಟ್ಸ್ ಅ ವೆರಿ ಪಾಸಿಟಿವ್ ಕಾರ್ಡ್ ಅಂತ ಹೇಳ್ತೀನಿ. ಎರಡು ಕೈನ ಜೊತೆಯಾಗಿ ಇಟ್ಕೊಂಡು ಒಂದು ಟ್ರಾವೆಲ್ ಮಾಡೋದಾಗಿರಬಹುದು, ಅಥವಾ ನೀವಿಬ್ಬರು ಅಡುಗೆ ಮಾಡಿಕೊಂಡು ಊಟ ಮಾಡೋದಾಗಿರ್ಬೋದು, ಹೋಟೆಲ್ಗೆ ಹೋಗೋದಾಗಿರ್ಬೋದು, ರೆಸ್ಟೋರೆಂಟ್ಸ್ಗೆ ಹೋಗೋದಾಗಿರ್ಬೋದು, ಅಥವಾ ನೀವಿಬ್ಬರು ಒಂದು ಟ್ರಿಪ್ನ ಪ್ಲ್ಯಾನ್ ಮಾಡೋದಾಗಿರ್ಬೋದು. ಇದೆಲ್ಲ ಈ ಪರ್ಸನ್ ಮೈಂಡಲ್ಲಿದೆ. ಆ್ಯಂಡ್ ಆ ಪರ್ಸನ್ಗೆ ನಿಮ್ಮ ಮೇಲೆ ತುಂಬ ಅಪಾರವಾದ ಗೌರವ ಇದೆ. ನಿಮ್ಮ ಜೊತೆ ಮಾತಾಡಬೇಕು ಅಂತ ಅಂದ್ಕೊಳ್ತಾರೆ, ನಿಮ್ಮನ್ನು ಮೀಟ್ ಮಾಡಬೇಕು ಅಂತ ಅಂದ್ಕೊಳ್ತಾರೆ. ಬಿಕಾಸ್ ಅವ್ರಿಗೆ ಅನಿಸುತ್ತೆ ನೀವು ಅವರ ಸೋಲ್ಮೇಟ್ ಅಂತ ಅಂದ್ಬಿಟ್ಟು. ಬಿಕಾಸ್ 2 ಆಫ್ ಕಪ್ಸ್ ಶೋಸ್ ದಟ್ ಆ ಪರ್ಸನ್ ನಿಮಗೆ ಒಂಥರ ಸೋಲ್ಮೇಟ್ ಅನ್ನೋ ಭಾವನೆನ ಆ ಪರ್ಸನ್ ಫೀಲ್ ಮಾಡ್ತಿದ್ದಾರೆ ಅಂತ ಅಂದ್ಬಿಟ್ಟು ಹೇಳ್ತೀನಿ. ಸೊ ಈ ಪರ್ಸನ್ ನಿಮ್ಮ ಹತ್ರ ಅವರ ವಿಚಾರಗಳನ್ನ ಶೇರ್ ಮಾಡಬೇಕು, ಮಾತಾಡಬೇಕು. ನಿಮ್ಮ ಬಗ್ಗೆ ಅವರು ಯಾವಾಗಲೂ ಯೋಚನೆ ಮಾಡ್ತಿರ್ಬೇಕು. ಯಾಕೆ ಅಂತ ಅಂದರೆ ನೀವಿಬ್ಬರು ತುಂಬಾ ರಿಲೇಷನ್ಶಿಪ್ಪಲ್ಲಿ ತುಂಬ ಪಾಸಿಟಿವ್ ಆಗಿದ್ರಿ. ಬಟ್ ಆ ಪರ್ಸನ್ನು ಒಂದು ಡಿಸ್ಟ್ರಾಕ್ಷನಿಂದ, ಒಂದು ಫ್ಯಾಮಿಲಿ ಅಥವಾ ಥರ್ಡ್ ಪಾರ್ಟಿಯಿಂದ ಡಿಸ್ಟ್ರಾಕ್ಟ್ ಆಗಿದ ತಕ್ಷಣ ಅವರು ನಿಮ್ಮನ್ನು ಕಂಪ್ಲೀಟಾಗಿ ಮರ್ತರು ಅಂತ ಅಲ್ಲ. ಈ ಪರ್ಸನ್ ನಿಮ್ಮನ್ನು ಕಂಪ್ಲೀಟಾಗಿ ಗಿವ್ ಅಪ್ ಮಾಡಿಲ್ಲ, ಮರ್ತಿಲ್ಲ. ಆ ಪರ್ಸನ್ ಇನ್ನೂ ನಿಮ್ಮನ್ನು ನೆನಪಿಸ್ಕೊಳ್ತಿದ್ದಾರೆ ಅಂತ ಅಂದ್ಬಿಟ್ಟು ಹೇಳ್ತೀನಿ. ಈ ಒಂದು ರಾಶಿ ಬಂದು ಕರ್ಕಾಟಕ ರಾಶಿ, ವೃಶ್ಚಿಕ ರಾಶಿ ಮತ್ತು ಮೀನ ರಾಶಿ ಆಗಿರುತ್ತೆ. ಆ್ಯಂಡ್ ಆ ಪರ್ಸನ್ ಥರ್ಡ್ ಪಾರ್ಟಿ ಯಾರಿದ್ದಾರಲ್ಲ ಅವರ ರಾಶಿ ಬಂದು ಮೇಷರಾಶಿ ಅಥವಾ ಧನು ರಾಶಿ ಆಗಿರೋವಂಥ ಚಾನ್ಸಸ್ ಇರುತ್ತೆ. ಆ್ಯಂಡ್ ನಿಮ್ಮ ಪಾರ್ಟ್ನರ್ ಏನಾದರೂ ಈ ಕುಂಭ ರಾಶಿ, ಮಿಥುನ ರಾಶಿ, ತುಲಾ ರಾಶಿ ಆಗಿರ್ತಾರೆ ಅಂತ ಅಂದ್ಬಿಟ್ಟು ಅನ್ನಿಸ್ತಿದೆ. ಸೊ ಈ ರೀಡಿಂಗಲ್ಲಿ ಈ ಪರ್ಸನ್ಗೆ ಇನ್ನೂ ನಿಮ್ಮ ಮೇಲೆ ಒಂದು ಸ್ಟ್ರಾಂಗ್ ಫೀಲಿಂಗ್ ಇದೆ, ಸ್ಟ್ರಾಂಗ್ ಕನೆಕ್ಷನ್ ಇದೆ. ಅವ್ರಿಗೆ ಅವ್ರನ್ನ ಹೋಲ್ಡ್ ಮಾಡಬೇಕು ಅಂತ ಅಂದ್ಕೊಂಡಿದ್ದಾರೆ. ನೀವಿಲ್ಲಿ ನೋಡ್ಬೋದು, ಈ ಪರ್ಸನ್ನು ಇನ್ನೂ ನಿಮ್ಮನ್ನು ರಿಲೇಷನ್ಶಿಪ್ಪಲ್ಲಿ ಹೋಲ್ಡ್ ಮಾಡಬೇಕು ಅಂತ ಅಂದ್ಕೊಳ್ತಿದ್ದಾರೆ. ಥರ್ಡ್ ಪಾರ್ಟಿ ಇರಲಿ, ಫ್ಯಾಮಿಲಿ ಇರಲಿ, ಅದ್ರ ಎಲ್ಲರ ಮಧ್ಯ ಕೂಡ ನಿಮ್ಮನ್ನು ಅವರು ಮಾತಾಡಿಸ್ಬೇಕು, ನಿಮ್ಮನ್ನು ಇಂಟ್ರ್ಯಾಕ್ಟ್ ಮಾಡಬೇಕು, ನಿಮ್ಮ ಜೊತೆ ಅವರು ಟೈಮ್ ಸ್ಪೆಂಡ್ ಮಾಡಬೇಕು ಅಂತ ಅಂದ್ಬಿಟ್ಟು ಅವರು ಸೀರಿಯಸ್ ಆಗಿ ಫೀಲ್ ಮಾಡ್ತಿದ್ದಾರೆ ಅನ್ನೋವಂಥದ್ದು ಇಲ್ಲಿ ಕಾಣಿಸ್ತಾ ಇರೋವಂಥದ್ದು. ಸೊ ಎಷ್ಟೇ ಅವರ ಪ್ರೆಸೆಂಟ್ ಲೈಫಲ್ಲಿ ಅವ್ರು ಥರ್ಡ್ ಪಾರ್ಟಿನ ಬಿಟ್ಟಿಲ್ಲ, ಅವರ ಫ್ಯಾಮಿಲಿನ ಅವ್ರು ಬಿಟ್ಟಿಲ್ಲ. ಬಟ್ ಹಂಗಂದ್ಬಿಟ್ಟು ನಿಮ್ಮನ್ನೂ ಕೂಡ ಆ ಪರ್ಸನ್ ಬಿಟ್ಟಿಲ್ಲ. ಅವ್ರು ಈಗಲೂ ಕೂಡ ನಿಮ್ಮನ್ನು ಅವರು ಎಷ್ಟು ಗೌರವ ಫಸ್ಟ್ ಸ್ಟಾರ್ಟಿಂಗಲ್ಲಿ ಇತ್ತೋ ಅಷ್ಟೇ ಈಗಲೂ ಇದೆ. ಆದರೆ ಅವ್ರಿಗೆ ಥರ್ಡ್ ಪಾರ್ಟಿಯಿಂದ ಮ್ಯಾನಿಪ್ಯುಲೇಟ್ ಆಗ್ತಿದೆ ಅಲ್ವಾ, ಅಕ್ಕ ಅಥವಾ ಅಮ್ಮ ಅಥವಾ ಗರ್ಲ್ ಫ್ರೆಂಡ್ ಅಥವಾ ಥರ್ಡ್ ಪಾರ್ಟಿ ಯಾರೇ ಆಗಿರಲಿ, ಅಲ್ಲಿಂದ ಮ್ಯಾನಿಪ್ಯುಲೇಟ್ ಆಗ್ತಿರೋದು. ಸ್ವಂತ ಬುದ್ಧಿ ಇಲ್ಲದೇ ಅವರ ಒಂದು ಮ್ಯಾನಿಪ್ಯುಲೇಷನ್ಗೆ ಬಿದ್ದಿರೋದ್ರಿಂದ ನಿಮ್ಮ ಹತ್ರ ಅವ್ರು ಇಂಟ್ರ್ಯಾಕ್ಟ್ ಮಾಡ್ತಾ ಇಲ್ಲ ಅನ್ನುವಂಥದ್ದು ಇಲ್ಲಿ ಕಾಣಿಸ್ತಾ ಇದೆ ಅವರ ಎನರ್ಜಿ ವೈಸ್. ಸೊ ನೋಡೋಣ ನಿಮ್ಮದು ಗೈಡೆನ್ಸ್ ಏನಿದೆ ಅಂತ ಅಂದ್ಬಿಟ್ಟು. ಇವತ್ತು ಗೈಡೆನ್ಸ್ ಏನಾದರೂ ಇದ್ದರೆ ನಿಮ್ಗೆ ಏನು ಗೈಡೆನ್ಸ್ ಇದೆ, ನೀವೇನು ತಿಳ್ಕೊಬೇಕು. ಓಕೆ ನಿನ್ನೆ ಬಂದಿದ್ದ ಕಾರ್ಡ್ ದ ವರ್ಲ್ಡ್ ಬಂದಿದೆ, 10 ಆಫ್ ಕಪ್ಸ್ ಬಂದಿದೆ. ಓಕೆ 10 ಆಫ್ ಕಪ್ಸ್ ಅಂತ ಅಂದರೆ ನೀವು ತುಂಬ ನಿಮ್ಮ ಫ್ಯಾಮಿಲಿಗೆ ಟೈಮ್ ಕೊಡಬೇಕಾಗಿದೆ. ಈಗ ನಿಮ್ಮ ಒಂದು ಮೈಂಡ್ಸೆಟ್ ನಿಮ್ಮ ಫ್ಯಾಮಿಲಿಗೆ ಫೋಕಸ್ ಮಾಡಿ ಈಗ. ಬಿಕಾಸ್ ನೀವು ಯಾವಾಗ ನಿಮ್ಮ ಫ್ಯಾಮಿಲಿ ಕಡೆ ಫೋಕಸ್ ಮಾಡ್ತೀರಾ, ನಿಮ್ಮ ಕಡೆ ನೀವು ಫೋಕಸ್ ಮಾಡ್ತೀರಾ, ನೀವು ಆಟೋಮೆಟಿಕಲಿ ಬೇರೆ ವ್ಯಕ್ತಿನ ಈಸಿಯಾಗಿ ಅಟ್ರ್ಯಾಕ್ಟ್ ಮಾಡ್ತೀರಾ. ಇವಳೇನು ಕೇರೆ ಮಾಡ್ತಿಲ್ಲ, ಏನು ಇವರು ಯಾರ ಜೊತೆ ಏನು ಮಾತಾಡ್ತಿಲ್ವಲ್ಲ, ಏನಾಯಿತು ಇವ್ರ ಲೈಫಲ್ಲಿ ಅನ್ನೋ ಒಂದು ಕ್ಯೂರಿಯಾಸಿಟಿ ಫಾರ್ಮ್ ಆಗುತ್ತೆ. ಸೊ ನಿಮಗೆ ಈ ಪರ್ಸನ್ ನಿಮ್ಮನ್ನ ಅಟ್ರ್ಯಾಕ್ಟ್ ಮಾಡಬೇಕು, ನಿಮ್ಮ ಲೈಫಲ್ಲಿ ಬರಬೇಕು ಅಂತ ಅಂದರೆ ನೀವು ಸ್ವಲ್ಪ ಇಗ್ನೋರೆನ್ಸ್ ಮಾಡಬೇಕು ಅವ್ರನ್ನ. ನಿಮ್ಮ ಜೀವನದಲ್ಲಿ ನೀವೆಲ್ಲೋ ಬ್ಯುಸಿ, ನೀವು ಅವ್ರನ್ನ ಅಷ್ಟು ಕೇರ್ ಮಾಡ್ತಾ ಇಲ್ಲ. ಯಾಕೆ ತುಂಬ ಕೇರ್ ಮಾಡಿದಾಗ ಏನಾಗುತ್ತೆ, ಯಾವತ್ತಿದ್ರೂ ಈ ವ್ಯಕ್ತಿ ಇದ್ದೇ ಇರ್ತಾನೆ ನನ್ನ ಲೈಫಲ್ಲಿ, ನಾನು ಯಾವಾಗ ಹೋದ್ರೂ ಕೂಡ ಮಾತಾಡಿಸ್ತಾರೆ ಅನ್ನೋ ಒಂದು ಮೈಂಡ್ಸೆಟ್ ಬರುತ್ತೆ. ಅದೇ ನೀವು ಎಲ್ಲ ಲಿಮಿಟ್ ಮಾಡಿಬಿಡಿ. ನಿಮ್ಮ ತನನ ನೀವು ಹೆಂಗೆ ಚೇಂಜ್ ಮಾಡಬೇಕು ಅಂದರೆ ಈಗ ನಿಮ್ಮ ಫ್ಯಾಮಿಲಿ ಕಡೆ ನೀವು ಫೋಕಸ್ ಮಾಡಬೇಕು. ನಿಮ್ಮ ಜೀವನದಲ್ಲಿ ಆ ವ್ಯಕ್ತಿ ಅನ್ನೋರು ಇದ್ರೂ ಕೂಡ ನೀವು ಅದನ್ನು ಶೋ ಆಫ್ ಮಾಡ್ಕೋಬಾರ್ದು. ನೀವು ನಿಮ್ಮ ಲೈಫಲ್ಲಿ ಬ್ಯುಸಿ ಆಗಿದ್ದೀರಾ ಅಂತ ಅಂದ್ಬಿಟ್ಟು ತೋರಿಸ್ಕೋಬೇಕು. ನೋಡಿ ಇಲ್ಲಿ ಫ್ಯಾಮಿಲಿ ಕಾರ್ಡ್ ಬರ್ತಾ ಇದೆ. ನೀವು ಕಂಪ್ಲೀಟ್ಲಿ ನಿಮ್ಮ ಫ್ಯಾಮಿಲಿ ಕಡೆ ನೀವು ಫೋಕಸ್ ಮಾಡಿದಾಗ ಆ ಪರ್ಸನ್ಗೆ ಏನು ಅನಿಸುತ್ತೆ, ಎಲ್ಲೋ ಇವ್ರು ಚೇಂಜ್ ಆಗಿಬಿಟ್ರು, ನೋಡೋಣ ಇವರು ಮಾತಾಡ್ಸೋಣ ಅನ್ನೋ ಒಂದು ಕ್ಯೂರಿಯಾಸಿಟಿ ಬರುತ್ತೆ. ಅದೇ ಯಾವಾಗ ನಾವು ಮೇಲ್ಬಿದ್ದು ಮಾತಾಡಿಸ್ತೀವೋ ಅವ್ರಿಗೆ ಏನು ಅನಿಸುತ್ತೆ, ಇರಿಟೇಷನ್ ಆಗುತ್ತೆ. ನಿಮ್ಮ ಪ್ರೆಸೆನ್ಸ್ ಇದೆ ಅಂದಾಗ ಅವ್ರಿಗೆ ಬೇಕಾಗಿರಲ್ಲ, ನಿಮ್ಮ ವ್ಯಾಲ್ಯೂ ಅವ್ರಿಗೆ ಅರ್ಥ ಆಗಲ್ಲ. ನಿಮ್ಮ ಪ್ರೆಸೆನ್ಸ್ ಯಾವಾಗ ಇಲ್ಲ ಅಂತ ಅನಿಸುತ್ತೆ ಆವಾಗ ಅವ್ರಿಗೆ ಅವರ ವ್ಯಾಲ್ಯೂ ಅರ್ಥ ಆಗುತ್ತೆ. ಈಗ ಒಂದೇ ಮನೆಯಲ್ಲಿ ಗಂಡ ಹೆಂಡ್ತಿರು ಜಗಳ ಆಡ್ಕೊಂಡಿರ್ತೀರ, ಅದೇ ಗಂಡ ದೂರ ಆದಮೇಲೆ ಹೆಂಡ್ತಿಗೆ ಅನಿಸುತ್ತೆ, ಅಯ್ಯೋ ನನ್ನ
ಲೈಫ್, ಅಯ್ಯೋ ನನ್ನ ಹಸ್ಬೆಂಡ್ ನನ್ನ ಮನೇಲಿ ಇರಬೇಕಾಗಿತ್ತು, ಜಗಳ ಆಡಿದ್ರೂ ಪರವಾಗಿಲ್ಲ, ಅವ್ರು ನನ್ನನ್ನು ಅರ್ಥ ಮಾಡ್ಕೊಳ್ತಿದ್ರು, ಅವ್ರ ಪ್ರೆಸೆನ್ಸ್ ಇಲ್ಲ ಅಂತ ಅಂದ್ಬಿಟ್ಟು ನಾವು ಫೀಲ್ ಮಾಡೋದು ನಿಜ ಅಲ್ವಾ. ಅದೇ ಥರ ಫಾರ್ ಎಕ್ಸಾಂಪಲ್ ನಾನು ಹೇಳಿದ್ದು, ಈ ಜೀವನದಲ್ಲಿ ಯಾವುದೇ ವ್ಯಕ್ತಿ ಇದ್ದಾಗ ಅವರ ವ್ಯಾಲ್ಯೂ ಅರ್ಥ ಆಗಲ್ಲ. ಅವ್ರು ಯಾವಾಗ ನಮ್ಮಿಂದ ಸ್ವಲ್ಪ ದೂರ ಆಗ್ತಿದ್ದಾರೆ ಅಂದಾಗ ಅವರ ವ್ಯಾಲ್ಯೂ ನಮ್ಗೆ ಅರ್ಥ ಆಗುತ್ತೆ. ಅದೇ ಥರ ನೀವು ನಿಮ್ಮ ಫ್ಯಾಮಿಲಿ ಮೇಲೆ ಫೋಕಸ್ ಮಾಡಿ, ನೀವು ನಿಮ್ಮ ಜೀವನದಲ್ಲಿ ನೀವು ಆ ವ್ಯಕ್ತಿಗಾಗಿ ವೆಯ್ಟ್ ಮಾಡ್ತಾ ಇಲ್ಲ ಅನ್ನೋ ಥರ ತೋರಿಸ್ಕೊಳ್ಳಿ. ಆವಾಗ ಅವ್ರಿಗೆ ಅನಿಸುತ್ತೆ, ಹೆಂಗೆ ಇದು ಚೇಂಜ್ ಆಗೋಯ್ತು, ಯಾಕೆ ಇವ್ರು ಈ ಥರ ನನ್ನ ಹತ್ರ ಮಾತಾಡೋದು ನಿಲ್ಲಿಸ್ಬಿಟ್ಟಿದ್ದಾರೆ, 20 ಸರಿ ವಾಟ್ಸಪ್ಪಲ್ಲಿ ಬ್ಲಾಕ್ ಮಾಡಿದ್ರು ಮೆಸೇಜ್ ಮಾಡೋದು, ಕಾಲ್ ಮಾಡೋದು, ಬಿಕಾಸ್ ನೋಟಿಫಿಕೇಶನ್ ಹೋಗೇ ಹೋಗುತ್ತೆ. ಈವೆನ್ ದೋ ನೀವು ಬ್ಲಾಕ್ ಮಾಡಿದ್ರು ಕೂಡ ಯಾವುದೋ ಒಂದು ವೇಯಲ್ಲಿ ಅವ್ರಿಗೆ ಈಗ ಟ್ರೂ ಕಾಲರ್ ಹಾಕೊಂಡಿದ್ರೆ ನೀವು ಬ್ಲಾಕ್ ಮಾಡಿದ್ರು ಅವ್ರಿಗೆ ಕಾಲ್ ಹೋಗೇ ಹೋಗುತ್ತೆ, ಆಯಿತಾ. ಸೊ ನೀವು ಆ ಪರ್ಸನ್ ಲೈಫಲ್ಲಿ ಇದ್ದೀರಾ ಅಂತ ತೋರಿಸ್ಕೊಳ್ಳೋದನ್ನು ನಿಲ್ಲಿಸಿ, ನಿಮ್ಮ ಲೈಫ್ಗೆ ನೀವು ನಿಮ್ಮ ಫ್ಯಾಮಿಲಿ ಕಡೆ ಫೋಕಸ್ ಮಾಡಿ, ಆಟೋಮೆಟಿಕ್ಕಾಗಿ ನೀವು ಆ ಪರ್ಸನ್ನ ಅಟ್ರ್ಯಾಕ್ಟ್ ಮಾಡ್ತೀರಾ ಅನ್ನೋವಂಥದ್ದೇ ಇವತ್ತಿನ ಗೈಡೆನ್ಸ್ ಬಂದಿರೋ ಅಂಥದ್ದು. ಸೊ ನಿಮಗೆ ಈ ಗೈಡೆನ್ಸ್ ಅಥವಾ ನಿಮಗೆ ಈ ಒಂದು ರೀಡಿಂಗ್ ಇಷ್ಟ ಆಗಿದ್ರೆ ನನಗೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಆ್ಯಂಡ್ ನನಗೆ ಇವತ್ತು ಕಾಣಿಸಿರೋ ಅಂಥ ಲೆಟರ್ ಜಾಸ್ತಿ ಅಂದರೆ LEHPB ಆಗಿತ್ತು. ಆ್ಯಂಡ್ ಇವರ ಒಂದು ಡೇಟ್ ಆಫ್ ಬರ್ತ್ ಬಂದು 2/11/2029, 6/15/24, 8/17/26, 4/13/22, 31 ಇಷ್ಟ ಆಗಿತ್ತು. ಸೊ ನಿಮ್ಗೇನಾದರೂ ಈ ರೀಡಿಂಗ್ ಇಷ್ಟ ಆಗಿದ್ದರೆ ನನ್ನ ಒಂದು ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಥ್ಯಾಂಕ್ ಯು.